भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ತೈತ್ತಿರೇಯ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ಬರುವ ಮಂತ್ರಗಳೆಲ್ಲ ಇಷ್ಟಾರ್ಥ ಸಿದ್ಧಿ ಮತ್ತು ಅನಿಷ್ಟ ಪರಿಹಾರಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಮಹಾಸಂಹಿತ ಅಂತ ನಾವು ಏನು ನೋಡಿದ್ವಿ, ಆ ಸಂಹಿತ ಉಪಾಸನೆ ಮಾಡೋದ್ರಿಂದ ಪ್ರಜೆ, ಪಶು, ಬ್ರಹ್ಮವರ್ಚಸ್ಸು, ಆಹಾರ ಸಂಪತ್ತು ಎಲ್ಲವೂ ಮತ್ತು ಸ್ವರ್ಗಲೋಕ ಕೂಡ ಸಿಕ್ಕತ್ತೆ ಅನ್ನೋದನ್ನು ನೋಡಿದ್ವಿ. ಈಗ 4ನೇ ಅನುವಾಕ ನೋಡೋಣ. ಇಲ್ಲಿ ಮೇಧಾ ಕಾಮನಿಗೆ ವಿಧಿಸಿದ ಮಂತ್ರ, ಅಂದರೆ ಮೇಧಾಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದಕ್ಕೆ ಈ ಮಂತ್ರ ನಮಗೆ ಸ್ಪಷ್ಟ ಮಾಡಿಸುತ್ತೆ, ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ. ಆ ಮಂತ್ರವನ್ನು ನೋಡೋಣ ಇವತ್ತು. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಯಶ್ಚಂದಸಾ ವೃಷಭೋ ವಿಶ್ವರೂಪಃ. ಅಂದರೆ ಇಲ್ಲಿ ಛಂದಸ್ಸು ಅಂತ ಹೇಳುವಾಗ ವೇದಗಳು ಅಂತ ಹೇಳ್ತಾರೆ. ವೇದಗಳು ಅಂದರೆ ಇಲ್ಲಿ 3 ವೇದಗಳನ್ನು ಪ್ರಮುಖವಾಗಿ ತಗೊಳ್ಳುವಂಥದ್ದು, ಋಕ್, ಸಾಮ, ಯಜುರ್ವೇದಗಳು ಅಂತ. ಇಲ್ಲಿ ಈ ಉಪಾಸನೆಯಲ್ಲಿ ಯಾವಾಗಲೂ ನೋಡಿ, ಶಿಕ್ಷಾಧ್ಯಯನದ ನಂತರ ಈ 5 ಸಂಧಿಗಳನ್ನು ನಾವು ನೋಡಿದ್ವಿ. ಅದನ್ನು ಮಹಾಸಂಹಿತೆ ಅಂತ ಕರೆದಿದ್ದಾಯಿತು. ಅದಾದ ನಂತರ ಇಲ್ಲಿ ಮೇಧಾಶಕ್ತಿ ಅಂದರೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ಗೆ ಅದನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವುದು ಕೆಪಾಸಿಟಿ ಬೇಕಲ್ಲ, ಇಂಟೆಲಿಜೆನ್ಸ್ ಅನ್ನೋದು, ಬುದ್ಧಿ ಅನ್ನೋದು, ಮೇಧಾಶಕ್ತಿ ಅಂತ ಅದಕ್ಕೆ ಹೇಳೋದು. ಅದಕ್ಕೆ ಶಾಸ್ತ್ರದಲ್ಲಿ ಜಪ ಅಂತ ಹೇಳ್ತಾರೆ, ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ಐಶ್ವರ್ಯ, ನಮಗೆ ಐಶ್ವರ್ಯ ಬೇಕು ಅನ್ನೋದಾದರೆ ಹೋಮ ಮಂತ್ರಗಳನ್ನು ಇದರಲ್ಲಿ ಹೇಳ್ತಾರೆ. ಹೋಮ ಮಾಡೋದ್ರಿಂದ ಹೋಮ ಮಂತ್ರಗಳನ್ನು ಇಲ್ಲಿ ಹೇಳ್ಕೊಡ್ತಾರೆ. ಆ ಹೋಮ ಮಾಡೋದ್ರಿಂದ ನಮಗೆ ಶ್ರೀ ಅಂದರೆ ಐಶ್ವರ್ಯ ಸಿಕ್ಕತ್ತೆ, ಜಪ ಮಾಡೋದ್ರಿಂದ ನಮಗೆ ಬುದ್ಧಿ, ಮೇಧಾಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಶ್ಚಂದಸ, ಛಂದಸ್ಸು ಅಂದರೆ 3 ವೇದಗಳು, ಋಕ್, ಸಾಮ, ಋಗ್ಯಜು, ಸಾಮ ವೇದ ಅಂತ ಹೇಳ್ತಾರೆ. ಯಶ್ಚಂದಸ ಋಷಭೋ ಅಂತ ಹೇಳಿದ್ರೆ ಮುಖ್ಯವಾಗಿ ಕಾಣುವಂಥದ್ದು. ಅಲ್ಲಿ ಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಹೇಳುವಾಗ ವೃಷಭ ಅಂತಲೂ ಹೇಳ್ತಾರೆ. ವೃಷಭ ಅಂತ ಹೇಳಿದ್ರೆ ಅದು ಕೋಣ, ಒಂದು ಕುರಿ ಮಂದೆಯಲ್ಲೋ ಅಥವಾ ಒಂದು ಹಸುವಿನ ಮಂದೆಯಲ್ಲೋ ಒಂದು ಎದ್ದು ಕಾಣುತ್ತಲ್ವಾ, ಮುಖ್ಯವಾಗಿ ಕಾಣುತ್ತಲ್ವಾ, ಅದನ್ನು ಋಷಭ ಅಂತ ಹೇಳ್ತಾರೆ. ಅಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂಥದ್ದು. ಅಲ್ಲಿ ಈ ಛಂದಸ್ಸು ಅಂತ ಹೇಳಿದ್ರೆ ಋಕ್ಸಾಮ ಯಜುರ್ವೇದದಲ್ಲಿ ಇದನ್ನು ನೋಡೋದ್ರಲ್ಲಿ ಈ ಛಂದಸ್ಸಲ್ಲಿ ಮುಖ್ಯವಾಗಿ ಕಾಣೋದೇನು ನಮಗೆ ಅಂತ ಹೇಳಿದ್ರೆ ಓಂಕಾರ ಅಂತ ಹೇಳ್ತಾರೆ.
ಋಷಭ ಅಂತ ಹೇಳುವಾಗ ಇಲ್ಲಿ ಓಂಕಾರ. ಯಶ್ಚಂದಸ ವೃಷಭೋ ವಿಶ್ವರೂಪ. ಈ ಛಂದಸ್ಸಿನಲ್ಲಿ ಅಂದರೆ ಈ ವೇದಗಳಲ್ಲಿ ಕಾಣುವಂತಹ ಮುಖ್ಯವಾದ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಓಂಕಾರ. ಈ ಓಂಕಾರ ವಿಶ್ವರೂಪ, ಸರ್ವವ್ಯಾಪಿಯಾಗಿರುವಂಥದ್ದು ಅಂತ. ವಿಶ್ವವೆಲ್ಲವನ್ನು ಸಂಪೂರ್ಣವಾಗಿ ವ್ಯಾಪಿಸಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಓಂಕಾರ ಅಂತ. ಮುಂದೆ ಏನು ಹೇಳ್ತಾರೆ? ಛಂದೋಭ್ಯೋ ಧ್ಯಮೃತ ಆತ್ ಸಂಬಭೂವ. ಯಾರು ವೇದಗಳಿಗೆ ಮುಖ್ಯನಾಗಿರುವ ವಿಶ್ವವನ್ನೆಲ್ಲ ವ್ಯಾಪಿಸಿರುವನೋ, ಅಮೃತ ಸ್ವರೂಪವಾಗಿರುವ ವೇದಗಳಿಂದ ಉದ್ಭವಿಸಿರುವನೋ ಅಂತ ಹೇಳ್ತಾ ಇದ್ದಾರೆ. ಈಗ ಏನಂತ ಇದು? ಛಂದೋಭ್ಯೋ ಧ್ಯಮೃತ ಆತ್ ಸಂಬಭೂವ, ಉದ್ಭವಿಸಿರೋದು. ಸಂಬಭೂವ, ಅಧಿಸಂಬಭೂವ ಅಂತ ಹೇಳಿದ್ರೆ ಈ ವೇದಗಳಿಂದ ಉದ್ಭವಿಸಿರುವುದು. ಯಾರು ಉದ್ಭವಿಸಿರುವುದು? ಇಂದ್ರ. ಅಲ್ಲಿ ಈ ಓಂಕಾರವನ್ನ ನಮಗೆ ಮೋಕ್ಷಕ್ಕೋಸ್ಕರ ಅದನ್ನ ನಮಗೆ ಹೇಳಿರೋದು. ಆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಈ ಛಂದಸ್ಸು ಮೇಧಾಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಋಕ್ಸಾಮ ಯಜುರ್ವೇದದಲ್ಲಿ ಮುಖ್ಯವಾಗಿರುವ ಈ ಓಂಕಾರ ಉಪಾಸನೆಯನ್ನ ಮಾಡಬೇಕು ಅಂತ. ಇದು ನೋಡಿ, ಇವನು ವಿಶ್ವರೂಪವಾಗಿ ವ್ಯಾಪಿಸಿದ್ದಾನೆ ಅಂತ ಹೇಳುವಾಗ ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ ಈ ಸಂಗೀತಗಾರರೆಲ್ಲ ಒಂದು ಶ್ರುತಿ ಅಂತ ಇಟ್ಕೊಳ್ತಾರೆ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಹಾಗೆ ಅಲ್ಲಿ ಹಾಡೋದನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ನಮ್ಮ ಮಾತು ಕೂಡ ಬರುವಾಗ ಅದು ಆ ಶ್ರುತಿ ಥರನೇ ಇರುತ್ತೆ. ನಾವು ನಾಲಿಗೆಯನ್ನು ಆಡಿಸಿರೋದ್ರಿಂದ ಆ ಶಬ್ದಗಳು ಉತ್ಪತ್ತಿ ಆಗತ್ತೆ. ಮಾತನ್ನ ಕೂಡ ಅದು ವ್ಯಾಪಿಸಿದೆ ಅಂತ ಹೇಳ್ತಾರೆ. ಆ ಓಂಕಾರವನ್ನು ಉಪಾಸಿಸಬೇಕು ಅಂತ ಹೇಳಿದ್ರೆ ಆ ಮೇಧಾಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಬೇಕು, ಅಂದ್ರೆ ಅದನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಪ್ರಾರ್ಥಿಸ್ತಾ ಇರೋದು. ಆ ಮೇಧಾಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕು ಅಂದ್ರೆ ನಾವಲ್ಲಿ ಪ್ರಾರ್ಥನೆ ಮಾಡೋದು ಯಾರನ್ನ? ಛಂದೋಭ್ಯೋ ದ್ಯಮೃತ ಆತ್ ಸಂಬಭೂವ. ವೇದಗಳಿಂದ ಉದ್ಭವಿಸಿರನೋ ಆ ಇಂದ್ರನು, ಓಂಕಾರ ಸ್ವರೂಪವಾದ ಪರಮೇಶ್ವರನು ನನ್ನನ್ನು ಪ್ರಜ್ಞೆಯಿಂದ ಅಂದ್ರೆ ಮೇಧಾಶಕ್ತಿಯಿಂದ ಬಲಪಡಿಸಲಿ. ಆ ಇಂದ್ರನನ್ನ ಕೇಳ್ಕೊಳ್ತಾ ಇರೋದು, ನನ್ನನ್ನ ಬಲಪಡಿಸು ಅಂತ. ಏನು? ಆ ಮೇಧಾಶಕ್ತಿಯಿಂದ. ಇಲ್ಲಿ ನೋಡಿ, ಛಂದೋಭ್ಯೋ ಅಂತ ಹೇಳುವಾಗ, ಛಂದೋಭ್ಯೋ ಅಂತ ಹೇಳಿದ್ರೆ 3 ವೇದಗಳು. ಈಗ ಭಗವಂತ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಈ ಪ್ರಪಂಚ, ದೇಶ, ಲೋಕ ಇದನ್ನೆಲ್ಲವನ್ನ ಸೃಷ್ಟಿ ಮಾಡಿದ. ಅದನ್ನ ಸೃಷ್ಟಿ ಮಾಡಿದ ಮೇಲೆ ಅದ್ರ ಸಾರ ಏನು ಅಂತ ಕೇಳಿದಾಗ 3 ವೇದಗಳು ಅದರ ಸಾರ ಅಂತ ಹೇಳ್ತಾರೆ. ಆ 3 ವೇದಗಳು ಅದರ ಸಾರ ಆದ್ರೆ ಅದರ ಸಾರ ಏನು ಅಂತ ಹೇಳಿದಾಗ 3 ವ್ಯಾಹೃತಿಗಳು ಅಂತ ಹೇಳ್ತಾರೆ. ವ್ಯಾಹೃತಿಗಳು ಅಂದ್ರೆ ಭುಹು ಭುವಃ ಸುವಃ ಅದನ್ನ ಹೇಳ್ತಾರೆ. ಅದರ ಸಾರ ಏನಪ್ಪ ಅಂತ ಹೇಳಿದ್ರೆ ಓಂಕಾರ ಅಂತ ಹೇಳ್ತಾರೆ. ಅಂದ್ರೆ ಇದು ಎಲ್ಲ ಸೃಷ್ಟಿಯ ಒಂದು ಸಾರ ಓಂಕಾರ ಆಗಿರೋದ್ರಿಂದ ಆ ಓಂಕಾರ ಉಪಾಸನೆ ಮಾಡಬೇಕು. ಅಂದ್ರೆ ಆ ಓಂಕಾರದಲ್ಲೇ ಎಲ್ಲವೂ ಇರುವುದು ಅಂತ. ಆ ಓಂಕಾರವೇ ಇಂದ್ರ ಅಂತ ಹೇಳೋದು. ಯಾಕೆ? ಅವನು ಇಂದ್ರ ಲಾರ್ಡ್ ಆಫ್ ಡಿಸೈರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇಚ್ಛಾಶಕ್ತಿ ಏನಿದೆ, ಕಾಮೇಶ್ವರ, ನಮ್ಮ ಆಸೆಗಳು ಏನಿದೆ ಅದನ್ನೆಲ್ಲ ಜಾಗೃತಗೊಳಿಸ್ತಾ ಇರೋನು ಇಂದ್ರ. ಆದ್ರಿಂದ ಆ ಇಂದ್ರನನ್ನ ಪ್ರಾರ್ಥಿಸ್ತಾ ಇದ್ದೀವಿ. ಏನಂತ? ನನ್ನನ್ನು ಆ ಮೇಧಾಶಕ್ತಿಯಿಂದ ಬಲಪಡಿಸು ಅಂತ. ನನಗೆ ಆ ಶಕ್ತಿಯನ್ನು ಕೊಡು. ಏನಕ್ಕೆ ಬೇಕು ಮೇಧಾಶಕ್ತಿ? ಮೇಧಾಶಕ್ತಿ ಅಂದರೆ ನೆನ್ಪಿಟ್ಕೊಳ್ಳುವಂತಹ ಶಕ್ತಿ ಕೂಡ. ಯಾಕದ್ ಬೇಕು ಅಂದರೆ ವೇದಾಧ್ಯಯನಕ್ಕೆ ಮೇಧಾಶಕ್ತಿಯೇ ಮುಖ್ಯ. ಆ ಮೇಧಾಶಕ್ತಿ ಹೇಳೋದಾದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೆಮೊರಿ. ಅಂದರೆ ನಾವು ವೇದಾಧ್ಯಯನ ಏನು ಮಾಡ್ತೀವಿ, ಆ ವೇದಾಧ್ಯಯನ ನಮಗೆ ನೆನಪಿಟ್ಕೊಳ್ಳೋದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಮೇಧಾಶಕ್ತಿ ಅನ್ನೋದು ವೇದಾಧ್ಯಾಯಿಗಳಿಗೆ ಅತ್ಯಂತ ಮುಖ್ಯವಾದದ್ದು ಅಂತ. ಯಾಕೆ ಮುಖ್ಯವಾದದ್ದು ಮುಂದೆ ಹೇಳ್ತಾರೆ ನೋಡಿ. ಸಮೇಂದ್ರೋ ಮೇಧಯ ಸ್ಪೃಣೋತು. ಆ ಮೇಧಾಶಕ್ತಿಯನ್ನ ನನಗೆ
ನನ್ನಲ್ಲಿ ಬಲಪಡಿಸು ಅಂತ ಕೇಳ್ಕೊಂಡ್ಮೇಲೆ ಅಮೃತಸ್ಯ ದೇವಧಾರಣೋ ಭೂಯಾಸಂ. ಈ ಎಲ್ಲವನ್ನು ಮಾಡ್ತಾ ಇರೋದು ಯಾಕೆ ನಾವು? ಅಮೃತತ್ವವನ್ನ ಪಡಿಲಿಕ್ಕೆ. ಆ ಅಮೃತತ್ವ ಹೇಗೆ ಬರುತ್ತೆ? ಎಲ್ಲಿಂದ ಬರುತ್ತೆ? ಬ್ರಹ್ಮಜ್ಞಾನದ ಧಾರಕ, ಅಂದರೆ ಅದನ್ನು ನಾನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಾಗ ಆ ಅಮೃತತ್ವ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಇಂದ್ರನನ್ನು ನಾನು ಏನು ಬೇಡ್ಕೊಳ್ತಾ ಇರೋದು? ಅಮೃತತ್ವ, ಆ ಅಮೃತತ್ವವನ್ನು ನಾನು ಧಾರಣೆ ಮಾಡುವಂತೆ ಮಾಡು, ಅಷ್ಟು ಮೇಧಾಶಕ್ತಿಯನ್ನು ನನಗೆ ಕೊಡು ಅಂತ. ಈ ಶಿಕ್ಷಾ ವ್ಯಾಕರಣ ಎಲ್ಲವೂ ನಮ್ಮನ್ನು ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗ್ತಾ ಇರೋದು. ಆದ್ದರಿಂದ ನನ್ನಲ್ಲಿ ಆ ಮೇಧಾಶಕ್ತಿ ಅಂತ ಬರಬೇಕು ಅನ್ನೋದಾದರೆ ಇಂದ್ರನನ್ನು ಪ್ರಾರ್ಥಿಸ್ತಾ ಇರೋದು. ಇದು ಎಲ್ಲವೂ ಹೇಗಾಗತ್ತೆ? ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಇದರ ಉಪಾಸನೆಯಿಂದನೇ, ಇದರಿಂದನೇ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಶ್ರವಣ ಮನನ ಮಾಡೋದ್ರಿಂದಲೇ ಅದು ನಮಗೆ ಸಿಗಲಿಕ್ಕೆ ಸಾಧ್ಯ. ಯಾವುದು? ಅಮೃತತ್ವ. ಹಾಗಾದರೆ ಆ ಬುದ್ಧಿ ಇದ್ದರೆ ಸಾಕಾ? ಈಗ ನೋಡಿ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವನು ವೇದಗಳಿಗೆ ಮುಖ್ಯನಾಗಿರುವನೋ, ವಿಶ್ವವನ್ನೆಲ್ಲ ವ್ಯಾಪಿಸಿರುವನೋ, ಅಮೃತತ್ವ ಸ್ವರೂಪನಾಗಿರುವುದು ವೇದಗಳಿಂದ ಉದ್ಭವಿಸಿರುವನೋ ಆ ಇಂದ್ರನು, ಅಂದರೆ ಓಂಕಾರ ಸ್ವರೂಪನಾದ ಪರಮೇಶ್ವರನು ನನ್ನನ್ನು ಪ್ರಜ್ಞೆಯಿಂದ ಅಂದರೆ ಮೇಧಾಶಕ್ತಿಯಿಂದ ಬಲಪಡಿಸಲಿ ಅಂತ ಕೇಳ್ಕೊಂಡಾಯ್ತು. ಅದು ಬಲಪಡಿಸಿದ ಮೇಲೇನೋ ಆ ಬ್ರಹ್ಮಜ್ಞಾನವನ್ನು ನಾನು ಪಡೆಯುವಂತಾಗಲಿ, ಅದನ್ನು ಧಾರಣೆ ಮಾಡುವಂತಾಗಲಿ. ನೋಡಿ, ಅಮೃತಸ್ಯ ದೇವಧಾರಣೋ ಭೂಯಾಸಂ, ಆ ಅಮೃತತ್ವವನ್ನು, ಆ ಬ್ರಹ್ಮಜ್ಞಾನವನ್ನು ನಾನು ಧಾರಣೆ ಮಾಡುವಾಗಲಿ ಅಂತ ಪ್ರಾರ್ಥನೆ. ಅದಾದಮೇಲೆ ಏನು? ಶರೀರಮ್ಮೇ ವಿಚರ್ಷಣಂ. ನನಗೆ ಬುದ್ಧಿ ಇದ್ದರೆ ಸಾಕಾ? ಸಾಲಲ್ಲ. ಆ ಸಾಧನೆಯನ್ನು ಮಾಡಲಿಕ್ಕೆ ನನಗೆ ಸರಿಯಾದ ಶರೀರವೂ ಬೇಕು, ಆರೋಗ್ಯಕರವಾಗಿರುವಂತಹ ಶರೀರ ಕೂಡ ಬೇಕು. ನಾನು ಬುದ್ಧಿವಂತ ಮೇಧಾಶಕ್ತಿ ಉಳ್ಳವನೂ ಆಗಿರಬೇಕು. ಅದೇ ರೀತಿ ನನಗೆ ಆರೋಗ್ಯಕರವಾದ ಶರೀರವೂ ಬೇಕು. ಆದ್ದರಿಂದ ಕೇಳಿ ನೋಡಿ, ಹೇಳ್ತಾ ಇದ್ದು ಶರೀರಮ್ಮೇ ವಿಚರ್ಷಣಂ. ಶರೀರ ಯಾಕಪ್ಪ ಬೇಕು ಸರಿಯಾಗಿರೋದು ಅನ್ನೋದಕ್ಕೆ? ನಾವು ಮಾಡಬೇಕಾದ ಸಾಧನೆಗೆ ಆರೋಗ್ಯಕರವಾದ ಶರೀರ ಇದ್ರೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಅದು ಎಲ್ಲದಕ್ಕೂ ಫಿಟ್ ಆಗೋ ಹಾಗಿರಬೇಕು. ಈಗ ನಾವು ಎಲ್ಲಾದರೂ ಸ್ವಲ್ಪ ಸಾಧನೆ ಮಾಡಲಿಕ್ಕೆ ಆಶ್ರಮಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಸ್ವಾಮೀಜಿಯವರು ಬೆಳಗ್ಗೆ 5 ಗಂಟೆಯಿಂದ ಮೆಡಿಟೇಷನ್ ಅಂತ ಅಂದರೆ ನಮ್ದು ಶುರು ಆಗ್ಬಿಡುತ್ತಾಗಲೇ. ಬಿಸಿನೀರು ಬರುತ್ತಾ, ತಣ್ಣೀರಲ್ಲಿ ಹೇಗೆ ಸ್ನಾನ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳದೆ ಹೋಗೋಕ್ಕಾಗತ್ತಾ? ನೋಡಿ, ಆ ಶರೀರಕ್ಕೆ ಏನೆಲ್ಲ ಸುಖವನ್ನು ಕೊಟ್ಟು ನಾವು ಅದನ್ನು ಒಂದು ಅಡಿಕ್ಷನ್ಗೆ ಒಳಪಡಿಸ್ಬಿಟ್ಟಿರ್ತೀವಿ. ಇಲ್ಲಿ ವೇದಾಧ್ಯಯನಕ್ಕೆ ಎಲ್ಲದಕ್ಕೂ ಹೊಂದಿಕೊಳ್ಳುವಂತಹ ಒಂದು ಶರೀರ ಬೇಕು. ಯಾವಾಗ ಗುರುದೇವ್ ಚಿನ್ಮಯಾನಂದರು ಹೇಳ್ತಾರೆ, ಈಗಿನ ಬ್ರಹ್ಮಚಾರಿಗಳು ಕೂಡ, ಅವರು ಎಲ್ಲಾದರೂ ಬೆಳಗ್ಗೆ 6 ಗಂಟೆಗೆ ಫ್ಲೈಟ್ಗೆ ಹೋಗಬೇಕು ಅಂತ ಇದ್ದರೆ ಅವರು 5 ಗಂಟೆಗೆ ಆಶ್ರಮದಿಂದ ಹೊರಡಬೇಕಾಗ್ತಿತ್ತು, ಅಥವಾ ಅದಕ್ಕಿಂತ ಬೇಗ. ಅವತ್ತಿನ ಕ್ಲಾಸ್ ಅವರು ಮುಗಿಸೇ ಹೋಗ್ತಾ ಇದ್ದಿದ್ದು, ಬಿಡ್ತಾ ಇರಲಿಲ್ಲ ಅವರು. ಅದಕ್ಕೆ ಅವ್ರು ಹೇಳ್ತಿದ್ರಂತೆ, ನಾಳೆ ಬೆಳಗ್ಗೆ ಕ್ಲಾಸ್ 3 ಗಂಟೆಯಿಂದ 4 ಗಂಟೆವರೆಗೂ ಅಂತ. ಯಾರಿಗೆ? ಬ್ರಹ್ಮಚಾರಿಗಳಿಗೆ. ಅವರು ಅಷ್ಟೊತ್ತಿಗೆ ಎದ್ದು 3 ಗಂಟೆಗೆ ಕೂತ್ಕೊಳ್ಬೇಕಾಗ್ತಿತ್ತು. ಆದ್ದರಿಂದ ಈ ವೇದಾಧ್ಯಯನಕ್ಕೆ ಆರೋಗ್ಯಕರವಾದ ಶರೀರ ಬೇಕು ನಮಗೆ ಅಂತ ಇಲ್ಲಿ ಹೇಳ್ತಾ ಇರೋದು. ನನಗೆ ಇಂಟೆಲಿಜೆನ್ಸ್, ಮೇಧಾಶಕ್ತಿ ಬೇಕು ಆ ಬ್ರಹ್ಮಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ. ಆ ಬ್ರಹ್ಮಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ, ಸಾಧನೆ ಮಾಡಲಿಕ್ಕೆ ನನಗೆ ಸರಿಯಾದ ಶರೀರ ಕೂಡ ಬೇಕು. ಹಾಗಾದರೆ ನೋಡಿ, ಇವಾಗ ಬುದ್ಧಿ ಇದೆ, ನನಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಶರೀರ ಕೂಡ ದೃಢವಾಗಿದೆ, ಇಷ್ಟಿದ್ರೆ ಸಾಕಾ? ಮುಂದೆ ಹೇಳ್ತಾರೆ ನೋಡಿ, ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ. ಜಿಹ್ವಾ ಅಂದರೆ ನಾಲಿಗೆ. ಬುದ್ಧಿ ಇದ್ದು, ದೃಢವಾದ ಶರೀರ ಇದ್ದು, ನನ್ನಲ್ಲಿ ಸರಿಯಾದ ಮಾತು ಬರಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ಏನು ಕೇಳ್ತಾ ಇದ್ದಾರೆ? ಜಿಹ್ವಾ ಮೇ ಮಧುಮತ್ತಮ, ನನ್ನ ಬಾಯಿಂದ ಒಳ್ಳೆ ಮಾತುಗಳು ಬರುವಂತಾಗಲಿ,
ಯಾವಾಗಲೂ ಒಳ್ಳೆಯದನ್ನೇ, ಸ್ವೀಟ್ ಟಂಗ್ ಅಂತ ಹೇಳ್ತಾರೆ, ಯಾರನ್ನೂ ನೋಯಿಸದೇ ಇರೋ ಹಾಗೆ ಮಾತನಾಡೋ ಹಾಗೆ ನನಗೆ ಕೃಪೆ ಮಾಡು ಅಂತ. ನಾವು ಸರಿಯಾಗಿ ಮಾತನಾಡ್ತಾ ಇದ್ದೀವಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಯಾರಿಗಾದರೂ ನಮ್ಮ ಸುತ್ತಲೂ ಇರೋ ಒಬ್ಬರಿಗೆ ಎಲ್ಲರಿಗೂ ಅನಿಸ್ಬೇಕಾಗಿಲ್ಲ, ಇಂಥವಳು ಇದ್ದಾಳೆ ನನ್ನ ಜೊತೆ, ಸಾಕು ಅವಳಿದ್ರೆ ನನಗೆ ಜೀವನದಲ್ಲಿ ಎಲ್ಲವೂ ಸುಸಜ್ಜಿತವಾಗಿ ಸುಂದರವಾಗಿ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಬರೋ ಹಾಗಿರುತ್ತಲ್ವಾ, ವಿಶ್ವಾಸ ಬರುತ್ತಲ್ವಾ. ಹಾಗಿದ್ದಾಗ ನನ್ನ ಮಾತು ಸರಿಯಾಗಿದೆ ಅಂತ. ನಾವು ಸರಿಯಾಗಿ ಮಾತನಾಡದೇ ಇದ್ದರೆ ಜನ ನಮ್ಮ ಹತ್ರ ಬರೋದೇ ಇಲ್ಲ. ಏನು ಹೇಳ್ತಾರೆ ಗೊತ್ತಾ, ಆ ಸವಿ ಮಾತು ಇರಲಿಲ್ಲ ಅಂತ ಹೇಳಿದ್ರೆ ಪೀಪಲ್ ಸ್ಟಾರ್ಟ್ ರೆಬೆಲ್ಲಿಂಗ್ ಅಂತ, ಅಂದರೆ ಅವರು ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ನಮ್ಮ ಹತ್ರ ಬರೋದೇ ಇಲ್ಲ, ಅಟ್ರಾಕ್ಟ್ ಆಗೋದಿಲ್ಲ. ದೇ ಜಸ್ಟ್ ಗೋ ಔಟ್. ಇಫ್ ಪೀಪಲ್ ಜಸ್ಟ್ ರಿಪೆಲ್ ಫ್ರಮ್ ಅಸ್ ಅಂತಂದರೆ ನಾವು ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಆದ್ದರಿಂದ ಜನರು ನನ್ನ ಮಾತನ್ನು ಕೇಳಬೇಕು ಅಂದರೆ ಅದು ಮಧುರವಾಗಿರಬೇಕು. ಜಿಹ್ವಾ ಮೇ ಮಧುಮತ್ತಮ, ಸುಂದರವಾಗಿ ಮಾತನಾಡಿದರೆ ಸಾಕ, ಕೇಳೋರು ಬೇಕಲ್ವಾ. ಎಷ್ಟೇ ಚಂದದಲ್ಲಿ ಮಾತನಾಡ್ತಾ ಇದ್ರು, ಯಾರ ಮುಂದೆ ಕೂತ್ಕೊಂಡಿದ್ರು, ಸ್ವಲ್ಪ ಹೊತ್ತು ಕೇಳಿದ ಮೇಲೆ ನಮಗೆ ಬೇಜಾರಾಗೋಗ್ಬಿಡುತ್ತೆ, ಹೆಚ್ಚು ಹೊತ್ತು ಕೇಳಲಿಕ್ಕಾಗಲ್ಲ. ಅದಕ್ಕೇನು ಹೇಳ್ತಾರೆ, ಕರ್ಣಾಭ್ಯಾಂ ಭೂರಿ ವಿಶ್ರುವಂ, ಸಂಪೂರ್ಣವಾಗಿ ನಾನು ಮಾತುಗಳನ್ನು ಕೇಳುವಂತಾಗಲಿ ಅಂತ. ಅಂದರೆ ನಾನು ಮಾತಾಡೋದು ಬೇರೆ ವಿಷಯ, ಬೇರೆಯವ್ರು ಮಾತನಾಡಿದ್ದು ನಾನು ಕೇಳಬೇಕಲ್ಲ, ಅದನ್ನು ಸಂಪೂರ್ಣವಾಗಿ ನಾನು ಕೇಳುವಂತಾಗಲಿ, ಹೆಚ್ಚೆಚ್ಚು ಕೇಳುವಂತಾಗಲಿ ಅಂತ. ನಾವೇ ನೋಡಿ ಈಗ ಹೇಗೆ ಕೇಳ್ತಾ ಇರ್ತೀವಿ, ಸಡನ್ನಾಗಿ ಮನಸ್ಸು ಎಲ್ಲೋ ಹೊರಟೋಗ್ಬಿಡುತ್ತೆ. ಅದು ಎಲ್ಲೋ ಹೊರಟು ಹೋಗಿದ್ದ ಮನಸ್ಸನ್ನು ಮತ್ತೆ ಕರ್ಕೊಂಡು ಬಂದು ನಿಲ್ಲಿಸ್ಬೇಕಾದ್ರೆ ಅಷ್ಟೊತ್ತಿಗೆ ಕ್ಲಾಸ್ ಮುಗ್ದು ಹೋಗ್ಬಿಟ್ಟಿರುತ್ತೆ. ಮಧ್ಯ ಎಲ್ಲೋ ಸ್ವಲ್ಪ ಕೇಳಿಸ್ಕೋತೀವಿ ಕೆಲವು ಸಲ. ಅದಕ್ಕೆ ಪ್ರಾರ್ಥನೆ ಏನು, ಕರ್ಣಾಭ್ಯಾಂ ಭೂರಿ ವಿಶ್ರುವಂ, ಸಂಪೂರ್ಣವಾಗಿ ಕೇಳುವಂತೆ ಮಾಡು, ಹೆಚ್ಚಾಗಿ ಕೇಳುವಂತೆ ಮಾಡು. ಆತ್ಮಜ್ಞಾನಕ್ಕೆ ನೋಡಿ, ಮೇಧಾಶಕ್ತಿ ಬೇಕು, ದೃಢವಾದ ಶರೀರ ಬೇಕು, ಸರಿಯಾಗಿ ಮಾತನಾಡೋದು ನಮಗೆ ಬರಬೇಕು, ಕೇಳುವುದು ಬರಬೇಕು. ಇದಿಷ್ಟು ಆದಮೇಲೆ ಏನು ಹೇಳ್ತಾರೆ, ಬ್ರಹ್ಮಣ ಕೋಶೋಸಿ ಮೇಧೆಯ ಪೀತ. ಈ ಓಂಕಾರವು ಬ್ರಹ್ಮನಲ್ಲೇ ಇದೆ, ಅಥವಾ ಬ್ರಹ್ಮನು ಓಂಕಾರದಲ್ಲಿ ಇದ್ದಾನೆ ಅಂತ. ಈಗ ಹೇಗಪ್ಪ ಅಂತ ಹೇಳಿದ್ರೆ, ಈಗ ಯಾರಾದರೂ ಒಂದು ತಟ್ಟೆಯಲ್ಲಿ ಊಟದ ತಟ್ಟೆ ತೊಗೊಂಡು ಬಾ ಅಂತ ಹೇಳ್ತಾರೆ, ಇಲ್ಲಾಂದರೆ ಒಂದು ಇಂಕ್ ಬಾಟ್ಲ್ ತೊಗೊಂಡು ಬಾ ಅಂತ ಹೇಳ್ತಾರೆ. ಇಂಕ್ ಬಾಟ್ಲ್ ತೊಗೊಂಡು ಬಾ ಅಂತ ಹೇಳಿದ್ರೆ ಆ ಬಾಟ್ಲಲ್ಲಿ ಇಂಕ್ ಇದೆ ಅಂತಲೇ ಅರ್ಥ. ಆ ಖಾಲಿ ಬಾಟ್ಲು ತಂದು ಕೊಡಲ್ಲ ಯಾರನ್ನು. ಅದು ಅಲ್ಲಿರೋದು ಇಂಕ್ ಬಾಟ್ಲು ತಂದು ಕೊಡು ಅಂತ ಹೇಳಿದ್ರೆ ಅದನ್ನೆಲ್ಲ ಇಂಕೆಲ್ಲ ಚೆಲ್ಲಿ ತೊಳೆದು ಯಾರು ತಂದು ಕೊಡಲ್ಲ. ಇಂಕ್ ಬಾಟ್ಲ್ ಅಂದರೆ ಇಂಕ್ ಇರೋ ಬಾಟ್ಲ್ ಅಂತಲೇ ಅರ್ಥ. ಹಾಗೆ ಇಲ್ಲಿ ಬ್ರಹ್ಮ ಮತ್ತು ಓಂಕಾರ ಅಂತ, ಆ ಬ್ರಹ್ಮನಲ್ಲಿ ಓಂಕಾರ ಇದೆ. ಈಗ ನಾನು ಆ ಬ್ರಹ್ಮಜ್ಞಾನವನ್ನು ಪಡಿಬೇಕು, ಬ್ರಹ್ಮನನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಓಂಕಾರ ಉಪಾಸನೆ ಮಾಡಿದರೆ ಸಾಕು ಅಂತ. ಆ ಬ್ರಹ್ಮ ಆಗಲೇ ನನ್ನಲ್ಲಿ ಇದೆ. ಆದರೆ ನಾನೇನು ಮಾಡ್ತೀನಿ, ಶ್ರುತಮ್ಮೇ ಗೋಪಾಯ, ಇಲ್ಲಿ ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಬುದ್ಧಿ ಅನ್ನೋದು ಮೇಧಾಶಕ್ತಿಯಿಂದ ನಮಗಿದೆಲ್ಲವೂ ಸಿಕ್ಕ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರುತಮ್ಮೇ ಗೋಪಾಯ, ಸರಿಯಾಗಿ ಅದನ್ನು ಬ್ರಹ್ಮಜ್ಞಾನವನ್ನು ಕೇಳುವಂತಾಗಲಿ ನಾನು ಅಂತ. ಅದು ಕೇಳಿದ ಮೇಲೆ ನನ್ನಲ್ಲಿ ಕಾಪಾಡಬೇಕು. ಗೋಪಾಯ ಅಂತಂದರೆ ಕಾಪಾಡು, ಕೇಳಾಗಿದೆ ಆ ಬ್ರಹ್ಮಜ್ಞಾನ, ಅದನ್ನು ನನ್ನಲ್ಲಿ ಕಾಪಾಡು ಅಂತ. ಈಗ ನೋಡಿ, ಬ್ರಹ್ಮಜ್ಞಾನ ಬುದ್ಧಿ ಇದೆ, ಆ ಬ್ರಹ್ಮಜ್ಞಾನ ನನ್ನಲ್ಲಿ ಇದೆ. ಆದರೆ ಅದು ಏನಾಗೋಗುತ್ತೆ ಬುದ್ಧಿ ಅಂದರೆ, ತಕ್ಷಣ ಲೌಕಿಕಕ್ಕೆ ಹೋಗ್ಬಿಡುತ್ತೆ. ಬ್ರಹ್ಮಜ್ಞಾನದಲ್ಲಿ ನಿಂತಿರುತ್ತೆ, ತಕ್ಷಣ ಲೌಕಿಕಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಹೇಗಪ್ಪ ಲೌಕಿಕಕ್ಕೆ ಹೋಗೋದು ಅಂದರೆ ನೋಡಿ, ಸ್ವಾಮೀಜಿ ಅವ್ರು ಹೇಳೋ ಮಾತನ್ನೇ ಹೇಳ್ತೀನಿ. ಅಷ್ಟೆಲ್ಲ ಬ್ರಹ್ಮಜ್ಞಾನದ ಬಗ್ಗೆ ಎಲ್ಲ ಹೇಳಿ ಎಲ್ಲ ಆದಮೇಲೆ 7 ದಿನ ಪ್ರವಚನ ಮಾಡಿದ್ಮೇಲೆ 7ನೇ ದಿನ ಹೇಳ್ತಾರೆ, ತಾವೆಲ್ಲ ಗುರುದಕ್ಷಿಣೆ ಕೊಡಬೇಕು ಅಂತ. ತಕ್ಷಣ ನಮ್ಮ ಮನಸ್ಸು ಲೌಕಿಕಕ್ಕೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಪ್ರವಚನ ಮಾಡಿದ್ರು ಇದೆಲ್ಲ ನಶ್ವರ ಅಂತ. ಈಗ ನೋಡಿದರೆ ಹಣ ಕೇಳ್ತಾ ಇದ್ದಾರೆ ಅವರು, ಟಕ್ಕಂತ ಲೌಕಿಕಕ್ಕೆ.
ಈಗ ಎಲ್ಲನೂ ಅಷ್ಟೇ ನೋಡಿ, ನಾವು ಎಲ್ಲರಲ್ಲೂ ಭಗವಂತ ಇದ್ದಾನೆ ಇದೆಲ್ಲ ಗೊತ್ತಿದೆ ನಮಗೆ. ನಮ್ಮ ಮನಸ್ಸು ಅಂದ್ಕೊಂಡಿರುತ್ತೆ ಎಷ್ಟೇ ಕೆಟ್ಟವರಾಗಿರಲಿ, ಇಷ್ಟೆಲ್ಲ ವೇದಾಂತ ಕೇಳಿದ್ವಿ, ಎಲ್ಲ ಕಡೆ ಚೈತನ್ಯನೇ ಇರೋದು, ನಾನು ಅವರನ್ನು ಕೂಡ ಅದೇ ರೀತಿ ಗೌರವಿಸ್ಬೇಕು ಅಂತ. ಎದುರುಗಡೆ ಬರಲಿ, ಮೊನ್ನೆ ಎಲ್ಲ ಅಷ್ಟೆಲ್ಲ ಮಾತನಾಡಿದರೆ ಇವರು ದೇವರ ಲೌಕಿಕ. ಆ ಬುದ್ಧಿ ಅನ್ನೋದು ಆ ಬ್ರಹ್ಮಜ್ಞಾನದಿಂದ ತಕ್ಷಣ ಲೌಕಿಕಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಅದಕ್ಕೆ ನನಗೆ ಆ ಬ್ರಹ್ಮಜ್ಞಾನ ಇದೆ, ಕೊಟ್ಟಿದೆಯಾ ಭಗವಂತ, ಅದನ್ನು ಕಾಪಾಡ್ಕೊಳ್ಳೋ ಹಾಗೆ ಮಾಡು, ಆ ಬ್ರಹ್ಮಜ್ಞಾನದಲ್ಲೇ ನನ್ನ ಬುದ್ಧಿ ನಿಲ್ಲುವಂತೆ ಮಾಡು ಅಂತ. ದಟ್ ಇಸ್ ಕಾಲ್ಡ್ ಆಸ್ ಡಿವೈನ್ ಇಂಟೆಲಿಜೆನ್ಸ್ ಅಂತ. ಆ ಡಿವೈನ್ ಇಂಟೆಲಿಜೆನ್ಸ್, ಆ ಪವಿತ್ರವಾದ ಆ ಬ್ರಹ್ಮಜ್ಞಾನವೇ ನನ್ನನ್ನು ಆ ಇದ್ರ ಕಡೆ ಕರ್ಕೊಂಡು ಹೋಗಲಿಕ್ಕೆ ಉಪಯೋಗ ಆಗುವಂಥದ್ದು. ಯಾವುದು? ಮೋಕ್ಷದ ಕಡೆಗೆ ಅಂತ. ಅದು ಹೇಗೆ ಸಾಧ್ಯ? ಅದು ಸ್ವಪ್ರಯತ್ನನೂ ಆಗಬೇಕು, ಭಗವಂತನ ಕೃಪೆನೂ ಆಗಬೇಕು. ಆವಾಗಷ್ಟೇ ನಾನು ಆ ಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ ನಿಲ್ಲಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವೆಲ್ಲ ಸಾಮಾನ್ಯರೇ, ನಮ್ಮಂಥವ್ರ ಕೈಲಾದಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಸ್ವಾಮೀಜಿಯವ್ರು ತಮಾಷೆ ಮಾಡ್ತಾ ಇರ್ತಾರೆ. ಇದು ಸಾಮಾನ್ಯ ಪ್ರಜ್ಞೆಯಿಂದ ಇದು ಆಗಲ್ಲ. ಸಾಮಾನ್ಯ ಪ್ರಜ್ಞೆ, ಯಾರೋ ಗುರುಗಳು ಟೀ ಕೇಳ್ತಾರೆ ಅಂತಂದರೆ ಹೇಳಬಿಡ್ತೀವಿ, ಟೀ ಕುಡಿತಾರೆ ಇವರು ಅಂತ. ಇಷ್ಟೆಲ್ಲ ಮಾತನಾಡ್ತಾರೆ, ಟೀ ಕುಡಿತಾರೆ, ತಕ್ಷಣ ಲೌಕಿಕಕ್ಕೆ ಬಂದ್ಬಿಡ್ತೀವಿ ನಾವು. ಅಂದರೆ ನಮ್ಮ ಪ್ರಜ್ಞೆ, ಈ ಸಾಮಾನ್ಯ ಪ್ರಜ್ಞೆ ಯಾವಾಗ್ಲೂ ಲೌಕಿಕದ ಬಗ್ಗೆ ಯೋಚಿಸೋದೇ ಜಾಸ್ತಿ. ಆ ಬ್ರಹ್ಮಜ್ಞಾನ ನನಗೆ ಗೊತ್ತಿದೆ, ಆದರೂ ನನ್ನ ಮನಸ್ಸಲ್ಲಿ ನಿಲ್ಲೋದಿಲ್ಲ. ಇಲ್ಲಿ ಪ್ರಾರ್ಥನೆ ಅದೇ ಗೋಪಾಯ ಅಂತ ಹೇಳಿದಾಗ, ನನಗೆ ಆ ಬ್ರಹ್ಮಜ್ಞಾನ ಸಿಕ್ಕಿದೆ, ಅದನ್ನು ನಾನು ಕಾಪಾಡ್ಕೊಳ್ಬೇಕು, ಅದನ್ನು ಅಲ್ಲೇ ನಿಲ್ಲುವಂತೆ ಮಾಡು ಅಂತ ಹೇಳಿ ಪ್ರಾರ್ಥಿಸ್ತಾ ಇರೋದು. ಇಷ್ಟಾದಮೇಲೆ ಮುಂದಿನ ಮಂತ್ರದಲ್ಲಿ ಇದೆಲ್ಲ ಮಾಡಬೇಕು ಅನ್ನೋದಾದರೆ ನನಗೆ ಬೇರೆ ಏನೇನು ವ್ಯವಸ್ಥೆಗಳು ಬೇಕಾಗತ್ತೆ ಅನ್ನೋದಕ್ಕೆ ವಿಚಾರವನ್ನು ಹೇಳ್ತಾರೆ. ಇನ್ನೊಮ್ಮೆ ಸುಂದರವಾದ ಮಂತ್ರ ಇದು, ಅದರ ಅರ್ಥವನ್ನು ನೋಡ್ತೀನಿ ನೋಡಿ. ಇನ್ನೊಮ್ಮೆ ಹೇಳಿದ್ರೆ, ಯಶ್ಚಂದಸ ವೃಷಭೋ ವಿಶ್ವರೂಪ, ಯಾವನು ವೇದಗಳಿಗೆ ಮುಖ್ಯನಾಗಿರುವನೋ, ವಿಶ್ವವನ್ನೆಲ್ಲ ವ್ಯಾಪಿಸಿರುವನೋ, ಅಮೃತ ಸ್ವರೂಪವಾಗಿರುವ ವೇದಗಳಿಂದ ಉದ್ಭವಿಸಿರುವವನೋ, ಆ ಇಂದ್ರನು ಅಂದರೆ ಅವನು ಕೂಡ ಓಂಕಾರ ಸ್ವರೂಪನಾದ ಪರಮೇಶ್ವರನು ನನ್ನನ್ನು ಪ್ರಜ್ಞೆಯಿಂದ ಅಂದರೆ ಮೇಧಾಶಕ್ತಿಯಿಂದ ಬಲಪಡಿಸಲಿ. ಎಲೈ ದೇವನೇ, ನಾನು ಬ್ರಹ್ಮಜ್ಞಾನವನ್ನು ಪಡೆಯುವಂತಾಗಲಿ, ನನ್ನ ಶರೀರವು ಯೋಗ್ಯವಾಗಲಿ, ನನ್ನ ನಾಲಿಗೆಯು ಅತ್ಯಂತ ಸವಿಮಾತುಗಳನ್ನಾಡುವಂತಾಗಲಿ, ನಾನು ಕಿವಿಯಿಂದ ಹೆಚ್ಚು ಕೇಳುವಂತಾಗಲಿ, ಕತ್ತಿಗೆ ಓರೆ ಹೇಗೆಯೋ ಹಾಗೆ ನೀನು ಬ್ರಹ್ಮದ ಕೋಶವಾಗಿರುತ್ತೀಯ. ಲೌಕಿಕ ಜ್ಞಾನದಿಂದ ನೀನು ಮುಚ್ಚಲ್ಪಟ್ಟಿರುವ ಶ್ರವಣಪೂರ್ವಕವಾದ ನನ್ನ ವಿಜ್ಞಾನವನ್ನು ಅಂದರೆ ಬ್ರಹ್ಮಜ್ಞಾನವನ್ನು ಕಾಪಾಡು. ಬ್ರಹ್ಮಜ್ಞಾನ ಉಂಟಾಗಿದೆ, ಆದರೆ ಅದು ಲೌಕಿಕ ಜ್ಞಾನದಿಂದ ಮುಚ್ಚಿ ಹೋಗ್ಬಿಟ್ಟಿದೆ. ಆದ್ದರಿಂದ ನನ್ನನ್ನು ಆ ಮುಚ್ಚಿ ಹೋಗಿರುವ ಲೌಕಿಕ ಜ್ಞಾನ ಏನಿದೆ ಅದನ್ನು ತೆಗೆದು ಈ ಬ್ರಹ್ಮಜ್ಞಾನ ನನಗೆ ಸಿಗೋ ಹಾಗೆ ಮಾಡು. ಆ ಬ್ರಹ್ಮಜ್ಞಾನವನ್ನು ಕಾಪಾಡು. ಲೌಕಿಕ ಜ್ಞಾನದಿಂದ ಮುಚ್ಚೋಗಿರುವ ಬ್ರಹ್ಮಜ್ಞಾನವನ್ನು ನನ್ನಲ್ಲಿ ಕಾಪಾಡು ಅಂತ ಪ್ರಾರ್ಥನೆ. ಇದೆಲ್ಲ ಆದಮೇಲೆ ಪ್ರಾರ್ಥನೆ ಏನಿದೆ ಅಂತ ಹೇಳಿದ್ರೆ, ಕಾಮನಿಗೆ ವಿಧಿಸಿದ ಮಂತ್ರಗಳು ಅಂತ ಹೇಳ್ತಾರೆ. ಇಷ್ಟೇ ನನ್ನ ಹತ್ರ ಈಗ ವಿದ್ಯೆ ಇದೆ, ಮೇಧಾಶಕ್ತಿ ಇದೆ, ಶರೀರ ದೃಢವಾಗಿದೆ, ಅದೆಲ್ಲವೂ ಆಯಿತು. ಆದರೆ ಅದೆಲ್ಲ ಪಡ್ಕೊಂಡ್ಮೇಲೆ ನಾನು ಮತ್ತೊಬ್ಬರಿಗೆ ಹೇಳಬೇಕು ಅನ್ಸಕ್ಕೆ ಶುರುವಾಗುತ್ತೆ. ಆಗ ಏನು ಬೇಕು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಆವಹಂತಿ ವಿತನ್ಮಾನ ಕುರ್ವಾಣ ಚೀರಮಾತ್ಮನಃ ವಾಸಾಗಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹಾ
ಆಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ವಿಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ಪ್ರಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ದಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ಶಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ. ಎಷ್ಟು ಸುಂದರವಾಗಿದೆ ನೋಡಿ. ಈಗ ಮೇಧಾಶಕ್ತಿ ಬಂದಾಯ್ತು. ಏನು ಹೇಳ್ತಾ ಇದ್ದಾರೆ ನೋಡಿ, ಆವಹಂತಿ ವಿತನ್ವಾನ. ಅನಂತರ ಎಂದರೆ ಮೇಧಾಶಕ್ತಿಯನ್ನುಂಟು ಮಾಡಿದ ಮೇಲೆ ಯಾವಾಗಲೂ ಅನ್ನಪಾನಗಳನ್ನು, ಬಟ್ಟೆಗಳನ್ನು, ಹಸುಗಳನ್ನು ತರುವವಳು, ಹೆಚ್ಚಿಸುವವಳು, ಯಾವಾಗಲೂ ಇರುವಂತೆ ಮಾಡುವವಳು, ಶೀಘ್ರವಾಗಿ ಕೊಡುವವಳು, ಪಶುಗಳಿಂದ ಕೂಡಿದವಳು, ತುಪ್ಪಟದಿಂದ ಕೂಡಿದ ಆಡು, ಕುರಿ ಮೊದಲಾದವುಗಳಿಂದ ಕೂಡಿದವಳು ಆದ ಶ್ರೀಯನ್ನು, ಸಂಪತ್ತನ್ನು ನನಗೆ ತರುವವನಾಗು. ಎಷ್ಟು ಚಂದವಾಗಿದೆ. ಈ ಮೇಧಾಶಕ್ತಿಯನ್ನು ಇದೆಲ್ಲ ತಿಳ್ಕೊಂಡಾದ ಮೇಲೆ ಈಗ ನನ್ನ ಹತ್ರ ಶಿಷ್ಯರು ಬರಬೇಕು. ನಾನು ಅವ್ರಿಗೆ ಬೇರೆಯವ್ರಿಗೆಲ್ಲ ಹೇಳಬೇಕು, ಸುಮ್ಮನೆ ಇರೋಕ್ಕಾಗಲ್ಲ. ನೋಡಿ, ಮನುಷ್ಯನ ಇದೊಂದು ಸಹಜ ಗುಣ ಏನಪ್ಪ ಅಂತ ಹೇಳಿದ್ರೆ, ತಾನು ಏನನ್ನಾದರೂ ಚಂದದಲ್ಲಿರೋದನ್ನ ನೋಡಿದರೆ, ಕೇಳಿದರೆ, ಅನುಭವಿಸಿದರೆ ತಕ್ಷಣ ಮತ್ತೊಬ್ಬರಿಗೆ ಹೇಳ್ಬಿಡ್ಬೇಕು ಅಲ್ವಾ? ಅದು ಎಷ್ಟು ಸಣ್ಣ ವಿಚಾರನೇ ಆಗಿರಲಿ. ಈಗ ಒಂದು ಪಿಕ್ಚರ್ ನೋಡ್ಕೊಂಡು ಬರ್ತೀವಿ, ಚೆನ್ನಾಗಿದೆ, ಹೇಳಬೇಕು. ಒಂದು ಯಾವುದೋ ಸುಂದರವಾದ ಹಾಡು ಕೇಳ್ತೀವಿ, ಮತ್ತೊಬ್ರಿಗೆ ಹೇಳಬೇಕು ನಾವು. ಹಾಗೆ ಇಲ್ಲಿ ಈ ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡಾದ ನಂತರ ಏನು ಕೇಳ್ತಾ ಇದ್ದಾನೆ? ಆವಹತ್ತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ. ಅನಂತರ ತತ ಮೇಧಾಶಕ್ತಿಯನ್ನುಂಟು ಮಾಡಿದ ಮೇಲೆ ಮಮ ಆತ್ಮನಃ ನನಗೆ ಅನ್ನಪಾನಾದಿಗಳನ್ನು, ವಾಸಾಗಂಸಿ ಬಟ್ಟೆಗಳನ್ನು, ಗಾವಹ ಚ ಮತ್ತು ಹಸುಗಳನ್ನು, ಸರ್ವದಾ ಯಾವಾಗಲೂ, ಆವಹಂತಿ ತರುವವಳು, ವಿತನ್ವಾನ ಹೆಚ್ಚಿಸುವವಳು, ಅಚಿರಂ ಕುರ್ವಾಣ ಶೀಘ್ರವಾಗಿ ಮಾಡುವವಳು. ಪ್ರಾರ್ಥನೆ ಇದೆಲ್ಲ ನೋಡಿ ಏನಂತ. ಈಗ ಅನ್ನಪಾನ ಬೇಕು. ಈಗ ನನ್ನ ಹತ್ರ ಬಂದರೆ ನಾನು ಅದನ್ನು ಬೇರೆಯವ್ರಿಗೆ ಹೇಳಬೇಕು ಅಂದರೆ ಬೇರೆ ಶಿಷ್ಯರೆಲ್ಲ ನನ್ನ ಹತ್ರ ಬರಬೇಕು. ಆ ಶಿಷ್ಯರುಗಳು ಬಂದಾಗ ಅವರಿಗೆ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ನನ್ನಲ್ಲಿ ಸಾಕಷ್ಟು ಇರಬೇಕು. ಅದು ಇರಬೇಕಾದ್ರೆ ಏನೇನು ಬೇಕು? ಬಟ್ಟೆ ಬೇಕು, ಹಸುಗಳು ಬೇಕು. ಆವಾಗಿನ ಕಾಲದಲ್ಲಿ ಐಶ್ವರ್ಯ ಅದೇ ಇದ್ದಿತ್ತಲ್ವ. ಅದನ್ನು ಯಾವತ್ತೋ ಒಂದಿನ ಕೊಟ್ಟು ಮುಗಿಸ್ಬಿಟ್ರೆ ಆಗಲ್ಲ. ನಿರಂತರವಾಗಿ ಯಾವಾಗಲೂ ನನಗೆ ಕೊಡುವಂಥವಳಾಗಬೇಕು. ಮತ್ತು ಯಾವಾಗಲೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ನನಗೆ 90 ವರ್ಷ ಆದಾಗ ಸಿಕ್ಕರೆ ಏನು ಪ್ರಯೋಜನ? ಅಲ್ಲ, ಶೀಘ್ರ ಈಗಲೇ ನನಗೆ ಸಿಗಬೇಕು, ನಾನು ಅನುಭವಿಸ್ಲಿಕ್ಕಾಗಬೇಕು. ಯಾರೋ ಹೇಳ್ತಾರೆ 90 ವರ್ಷವಾದಾಗ ಯಾರಿಗೋ ಕೋಟಿ ದುಡ್ಡು ಸಿಕ್ತಂತೆ, ಏನು ಮಾಡೋದು ಅಲ್ವಾ? ಹಾಗೆ ಈಗ ನನಗೆ ಸಿಗುವಂತಾಗಬೇಕು. ಪಶುಗಳೊಂದಿಗೆ ಕೂಡಿದವಳು, ಲೋಮಶಾಂ ತುಪ್ಪಟದಿಂದ ಕೂಡಿದ ಆಡು, ಕುರಿ ಮುಂತಾದವುಗಳಿಂದ ಕೂಡಿದವಳು ಆದ ಶ್ರೀಯಂ ಶ್ರೀಯನ್ನು. ಸಂಪತ್ತು ಅಂದರೆ ಬರೀ ಹಣ ಅಲ್ಲ, ಇದು ಎಲ್ಲವೂ ಸಂಪತ್ತೆ. ಅವಾಗೆಲ್ಲ ಎಷ್ಟು ಇತ್ತು ಅಂತ ಅಂದರೆ ಅವರು ಅಷ್ಟು ಶ್ರೀಮಂತರು ಅಂತ ಹೇಳ್ತಾ ಇದ್ರು. ಆಡು, ಕುರಿ ಇವು ಎಲ್ಲವೂ ಶ್ರೀ ಅಂತಾನೆ, ಅಂದರೆ ಅದೆಲ್ಲವೂ ಸಂಪತ್ತು. ಮೇ ನನಗೆ ಆವಹ ತರುವವನಾಗು. ಸ್ವಾಹ ಅಂತ ಹೇಳಿದ್ರೆ ಈ ಹೋಮವನ್ನು ಮಾಡುವಾಗ ನಾವು ಏನು ಹಾಕ್ತೀವಿ ಹವಿಸ್ಸು, ಅದನ್ನು ಸ್ವಾಹ ಅಂತ ಹೇಳ್ತೀವಿ. ಈ ಹೋಮ ಕೂಡ ಅಷ್ಟೇ ನೋಡಿ. ಆ ಹೋಮಕುಂಡದಲ್ಲಿ ಆ ಅಗ್ನಿಯನ್ನು ಪ್ರಜ್ವಲಿಸಿ ಅದಕ್ಕೆ ಸ್ವಾಹ ಅಂತ ಹಾಕಿದಾಗ ಅದು ಆ ಯಾವ ದೇವತೆಯನ್ನು ಕುರಿತು ನಾವು ಮಾಡ್ತಿದ್ದೀವೋ ಅಲ್ಲಿಗೆ ತಲುಪುತ್ತಂತೆ. ಅದಕ್ಕೆ ತಮಾಷೆ ಹೇಳ್ತಿರ್ತಾರೆ, ಇದು ಪೋಸ್ಟ್ ಬಾಕ್ಸ್ ಇದ್ದ ಹಾಗೆ. ನಾವು ಈ ಅಗ್ನಿಕುಂಡದಲ್ಲಿ ಅದನ್ನು ಹಾಕಿದರೆ ಹವಿಸ್ಸು, ಅದು ನಾವು ಯಾವ ದೇವತೆಗಳನ್ನು ಕುರಿತು ಪೂಜೆ ಮಾಡ್ತಾ ಇದ್ದೀವೋ ಅಗ್ನಿ ದೇವತೆ ಅವರಿಗೆ ತಲುಪಿಸ್ತಾಳಂತೆ ಅದನ್ನು. ಸ್ವಾಹ ಏನು ಹಾಕ್ತೀವೋ ಅದು. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಆವಂತು ಬರಲಿ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ
ವಿವಿಧ ಕಡೆಗಳಿಂದ ಬರಲಿ. ನೋಡಿ, ಬರಬೇಕಲ್ವ, ಈ ಕಲ್ತ್ಕೊಳಕ್ ಬರಬೇಕು ಅಂತಂದರೆ ಬ್ರಹ್ಮಚಾರಿ. ಈ ಬ್ರಹ್ಮಚಾರಿ ಅಂತಂದರೆ ಆ ವಯಸ್ಸಿನಲ್ಲಿ ಒಂದು 20-22 ವಯಸ್ಸಿನಲ್ಲಿ ಏನಿರುತ್ತೆ, ಬ್ರಹ್ಮಚಾರಿ ಅಂದರೆ ಮದುವೆ ಆಗದೆ ಇರೋರು ಅಂತಲ್ಲ, ದಷ್ಟಪುಷ್ಟವಾಗಿದ್ದು ಬುದ್ಧಿ ಚುರುಕಾಗಿರುವಂತಹ ಯುವಕ ಯುವತಿಯರು ಬ್ರಹ್ಮಚಾರಿಗಳು. ಅಂಥವರು ನನ್ನಲ್ಲಿಗೆ ಬರಲಿ. ಯಾರೋ ವಯಸ್ಸಾದವ್ರು ಬಂದು ನನಗೆ ಹೇಳ್ಕೊಡಿ ಅಂದರೆ ಮೇಧಾಶಕ್ತಿ ವೇದ ಇದನ್ನು ಕಲಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲಿಂದ ಬರಬೇಕು ಅವರೆಲ್ಲ? ವಿವಿಧ ಕಡೆಯಿಂದ ಬರಲಿ. ಅದಕ್ಕೆ ಸ್ವಾಹ, ಅದಕ್ಕೆ ಅಗ್ನಿಗೆ ಹೋಮ ಮಾಡ್ತಾ ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಪ್ರಕೃಷ್ಟವಾಗಿ ಹೆಚ್ಚಾಗಿ ಬರಲಿ. ಬ್ರಹ್ಮಚಾರಿಣಃ ಅಂದರೆ ಬ್ರಹ್ಮಚಾರಿಗಳು ಇಂದ್ರಿಯ ನಿಗ್ರಹ ಉಳ್ಳವರಾಗಿರಲಿ. ಸ್ವಾಹ. ಬ್ರಹ್ಮಚಾರಿಣಃ ಬ್ರಹ್ಮಚಾರಿಗಳು ಮನೋನಿಗ್ರಹ ಉಳ್ಳವರಾಗಿರಲಿ. ಹೋಮವನ್ನು ಮಾಡ್ತಾ ಪ್ರಾರ್ಥನೆ ನೋಡಿ ಎಷ್ಟು ಸುಂದರವಾಗಿದೆ. ಇನ್ನೊಮ್ಮೆ ಇದು ಕಾಮ ಅಂದರೆ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ. ಈಗ ನನಗೆ ಮೇಧಾಶಕ್ತಿ ಇದೆ, ನಾನು ಕಲ್ತಿದ್ದೀನಿ, ನಾನು ಕಲ್ತಿರೋ ಜ್ಞಾನವನ್ನು ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು, ಅವರಿಗೆಲ್ಲ ಹೇಳ್ಕೊಡ್ಬೇಕು ಅನ್ನೋದಾದರೆ ನನ್ನಲ್ಲಿ ಸಾಕಷ್ಟು ಸಂಪತ್ತು ಐಶ್ವರ್ಯ ಇರಬೇಕು. ಅವರು ನನ್ನ ಹತ್ರ ಬಂದಾಗ ನೋಡ್ಕೊಳ್ಳೋದಕ್ಕೆ ಹಸುಗಳು ಬೇಕು, ಆಡು ಬೇಕು, ಬಟ್ಟೆ ಬೇಕು, ಅದೆಲ್ಲವೂ ನನಗೆ ನಿತ್ಯವೂ ಇರುವಂತಾಗಲಿ ಅಂತ. ಯಾವಾಗಲೂ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ಇಲ್ಲ ಅಂತಲ್ಲ, ಮತ್ತು ಯಾವಾಗ ಈಗ ಬರಲಿ, ಯಾವತ್ತೂ ಬರೋದಲ್ಲ, ತಕ್ಷಣ ನನ್ನ ಹತ್ರ ಬರಲಿ. ಅದೆಲ್ಲ ಬಂದು ನನ್ನ ಹತ್ರ ಇರುತ್ತೆ. ಆಗ ಎಲ್ಲ ಕಡೆಯಿಂದ ಬ್ರಹ್ಮಚಾರಿಗಳು ನನ್ನ ಹತ್ರ ಬರಲಿ, ನಾನು ಅವರಿಗೆ ಈ ವಿದ್ಯಾದಾನವನ್ನು ಮಾಡ್ತೀನಿ ಅಂತ ಪ್ರಾರ್ಥನೆ ಇಲ್ಲಿ. ಆ ಬ್ರಹ್ಮಚಾರಿಗಳು ಹೆಚ್ಚೆಚ್ಚು ಬರಲಿ. ಹೆಚ್ಚು ಜನ, ಈಗ ಈ ವಿದ್ಯೆಯನ್ನು ಕಲಿಯೋದಕ್ಕೆ ಜನನೇ ಸಿಗ್ತಾ ಇಲ್ಲ. ಹೆಚ್ಚೆಚ್ಚು ಅವರು ಬರಲಿ, ಅವರು ದೃಢಕಾಯರಾಗಿರಲಿ, ಅವರು ಮನೋನಿಗ್ರಹ ಉಳ್ಳವರಾಗಿರಲಿ. ಆ ರೀತಿಯ ಬ್ರಹ್ಮಚಾರಿಗಳು ಬರಲಿ ಅಂತ ಪ್ರಾರ್ಥನೆ ನೋಡಿ. ಇನ್ನೊಮ್ಮೆ ಅದರ ಅರ್ಥವನ್ನು ನೋಡೋಣ. ಮೇಧಾಶಕ್ತಿಯನ್ನುಂಟು ಮಾಡಿದ ಮೇಲೆ, ನನಗೆ ಮೇಧಾಶಕ್ತಿಯನ್ನು ಕೊಟ್ಟ ಮೇಲೆ ಇದೆಲ್ಲವೂ ಬೇಕು ನನಗೆ. ಏನೇನೋ ಯಾವಾಗಲೂ ಅನ್ನಪಾನಗಳನ್ನು ನೋಡಿ. ಎಲ್ಲೂ ವೇದಾಂತದಲ್ಲಿ ಐಶ್ವರ್ಯ ಶ್ರೀಯನ್ನು ಅಲ್ಲಗೆಳೆದಿಲ್ಲ. ನೀ ಹಣ ಮಾಡಬಾರ್ದು, ದುಡ್ಡು ಮಾಡಬಾರ್ದು ಹಾಗೆಲ್ಲ ಹೇಳಿಲ್ಲ. ಇರಬೇಕು ಅದೆಲ್ಲ, ಆದರೆ ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕು, ಅದನ್ನು ಹೇಳಿದೆ. ಅದರಿಂದ ಇಲ್ಲಿ ಮೇಧಾಶಕ್ತಿಯನ್ನುಂಟು ಮಾಡಿದ ಮೇಲೆ ಯಾವಾಗಲೂ ಅನ್ನಪಾನಗಳನ್ನು, ಬಟ್ಟೆಗಳನ್ನು, ಹಸುಗಳನ್ನು ತರುವವಳು, ಹೆಚ್ಚಿಸುವವಳು, ಬರೀ ಅಷ್ಟೇ ಸಾಲಲ್ಲ, ಹೆಚ್ಚು ಇರಬೇಕು. ಯಾವಾಗಲೂ ಇರುವಂತೆ ಮಾಡುವವಳು, ಶೀಘ್ರವಾಗಿ ಕೊಡುವವಳು, ಪಶುಗಳಿಂದ ಕೂಡಿದವಳು, ತುಪ್ಪಟದಿಂದ ಕೂಡಿದ ಆಡು, ಕುರಿ ಮೊದಲಾದವುಗಳಿಂದ ಕೂಡಿದವಳು ಆದ ಶ್ರೀಯನ್ನು, ಅದು ಸಂಪತ್ತು, ಶ್ರೀಯನ್ನು ನನಗೆ ತರುವವನಾಗು. ಸಕಲ ಸಂಪತ್ತು ನನಗೆ ಶೀಘ್ರವಾಗಿ ಉಂಟಾಗಲಿ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಬರಲಿ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಪ್ರಕೃಷ್ಟವಾಗಿ ಅಂದರೆ ಹೆಚ್ಚಾಗಿ ಬರಲಿ. ಬ್ರಹ್ಮಚಾರಿಗಳು ದಮವುಳ್ಳವರಾಗಿಯೂ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರಾಗಿಯೂ, ಶಮ ಉಳ್ಳವರಾಗಿಯೂ, ಮನೋನಿಗ್ರಹ ಉಳ್ಳವರಾಗಿಯೂ ನನ್ನಲ್ಲಿಗೆ ಬರಲಿ ಅಂತ ಹವಿಸ್ಸನ್ನು ಹಾಕಿ ಸ್ವಾಹ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಈಗ ಮೇಧಾಶಕ್ತಿ ನನಗೆ ಉಂಟಾಯಿತು, ಆನಂತರ ಐಶ್ವರ್ಯಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡಿದೆ. ಅದಾದ ನಂತರ ಬರೀ ಐಶ್ವರ್ಯ ಇದೆ, ನನಗೆ ಬ್ರಹ್ಮಚಾರಿಗಳು ಎಲ್ಲ ಬಂದಿದ್ದಾರೆ, ನಾನು ನನ್ನಲ್ಲಿರುವ ಜ್ಞಾನವನ್ನು ಹೇಳ್ಕೊಡಕ್ಕೆ ಶುರು ಮಾಡಿದ್ದೀನಿ, ಅಷ್ಟೇ ಸಾಕಾ? ಇಲ್ಲ. ಮುಂದಿನ ಮಂತ್ರ ಕೀರ್ತಿಗಾಗಿ ಹೋಮ ಮಾಡುವಂಥದ್ದು. ನಾನು ಯಾರೋ ಇಷ್ಟೆಲ್ಲ ಇಟ್ಕೊಂಡು ಯಾರೋ ಸುಮ್ಮನೆ ಅಲ್ಲೆಲ್ಲೋ ಇರೋ ಥರ ಇರಕ್ಕೆ ರೆಡಿ ಇಲ್ಲ. ನಾನು ಏನು ಬೇಕು? ನನಗೆ ಕೀರ್ತಿಯೂ ಬೇಕು. ಅದಕ್ಕಾಗಿ ಕೀರ್ತಿಗಾಗಿ ಹೋಮ ಮಂತ್ರಗಳು, ಅದಕ್ಕೂ ಕೂಡ ಹೋಮವನ್ನು ಮಾಡಿ ಕೀರ್ತಿಯನ್ನು ಪಡ್ಕೊಳ್ಳೋದಕ್ಕೆ ಈ ಮಂತ್ರವನ್ನು ಹೇಳ್ತಾರೆ. ಯಶೋಜನೆ ಸಾನಿ ಸ್ವಾಹ ಶ್ರೇಯಾನ್ವಸ್ಯ ಸೋಸಾನಿ ಸ್ವಾಹ ತಂ ತ್ವಾ ಭಗ ಪ್ರವಿಶಾನಿ ಸ್ವಾಹ
समाभग प्रविश स्वाहा तस्मिन् सहस्रशाखे निभगाहं त्वयि मृजे स्वाहा यथापप्रवतायन्ति यथा मासा अहर्जरम् एवं मां ब्रह्मचारिणः धातरायन्तु सर्वतः स्वाहा प्रतिवेशोऽसि प्रमाभायि ಪ್ರಮಾಪದ್ಯಸ್ವ. ಇದೇನಕ್ಕೆ? ಕೀರ್ತಿಗಾಗಿ ಮಾಡುವಂಥ ಹೋಮ. ನಾ ಹೇಳಿದೆ ಇಲ್ಲಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಹೋಮ ಮಾಡ್ತಾ ಇರೋದು. ಹೋಮ ಅಂತ ಅಂದರೆ ಒಂದು ಯಜ್ಞಕುಂಡವನ್ನು ಇಟ್ಕೊಂಡು ಅಗ್ನಿಯನ್ನು ಪ್ರಜ್ವಲಿಸಿ ಅದಕ್ಕೆ ಹವಿಸ್ಸನ್ನು ಹಾಕ್ತಾ ಸ್ವಾಹ ಅಂತ ಹೇಳಿ ಮನಸ್ಸಲ್ಲಿ ನನಗೇನು ಬೇಕೋ ಅದು ಕೇಳ್ಕೊಳ್ತಾ ಇರೋದು. ಯಶೋಜನೆ ಸಾನಿ ಸ್ವಾಹ ಅಂದ್ರೇನು? ಜನಗಳಲ್ಲಿ ಯಶಸ್ಸನ್ನು ಪಡೆಯುವಂತಾಗಲಿ. ವವ್ಯಸಃ ಧನಿಕರಲ್ಲಿ ಶ್ರೇಯಾನ್ ಅಸಾನಿ ಹೆಚ್ಚು ಧನಿಕನಾಗಲಿ. ನೋಡಿ, ಸುಮ್ಮನೆ ಇರಬಾರ್ದು ನಾವೆಲ್ಲ ಮನುಷ್ಯರು, ಹೇಗೋ ಅತ್ಲಾಗಿದ್ರೆ ಆಯ್ತು ಬಿಡು ಅಂತ ಇಲ್ಲ. ಏನೇ ಮಾಡಲಿ, ಎಲ್ಲಾದರೂ ಇರಲಿ, ಅಲ್ಲಿ ನಾನು ಅತ್ಯಂತ ಉನ್ನತ ಹುದ್ದೆಗೆ, ಈಗ ನಾವು ಒಂದು ಸಣ್ಣ ಕೆಲಸ ಸೇರಿಕೊಂಡ್ರು ಕೂಡ ನಮಗೆ ಪ್ರಮೋಷನ್ ಬೇಕು, ಆ ಥರ ಆಸೆ ಇಟ್ಕೊಳ್ತೀವಲ್ವ. ಯಾರು ಅಲ್ಲೇ ಇದು ಸಾಕ್ಬಿಡು ನಂಗೆ ಇಷ್ಟೇ ಅಂತ ಬರಲ್ಲ. ಎಲ್ಲದರಲ್ಲೂ ವಿ ಹ್ಯಾವ್ ಟು ಗ್ರೋ. ಅದು ಮನುಷ್ಯನ ಸ್ವಭಾವ, ಅದಾಗಿರುತ್ತೆ. ಇಲ್ಲಿ ಋಷಿ ಕೂಡ ಅದನ್ನೇ ಹೇಳ್ತಾನೆ, ಜನಗಳಲ್ಲಿ ಯಶಸ್ಸನ್ನು ಪಡೆಯುವಂತಾಗಲಿ, ಧನಿಕರಲ್ಲಿ ಹೆಚ್ಚು ಧನಿಕನಾಗುವಂತಾಗಲಿ. ಎಲೈ ಭಗವಂತನೇ, ನೋಡಿ, ತ್ವಂತ ಭಗಪ್ರವಿಶಾನಿ ಸ್ವಾಹ, ಅಂತಹ ನಿನ್ನನ್ನು ಪ್ರವಿಶಾನಿ ನಾನು ಪ್ರವೇಶಿಸುವಂತಾಗಲಿ. ನೋಡಿ, ಭಗವಂತನೇ ಎಲ್ಲ. ಅವನನ್ನ ಸೇರಿದ್ರೆ ಈ ಹಣ ಐಶ್ವರ್ಯ ಎಲ್ಲವೂ ತಾನಾಗೆ ಬರುತ್ತೆ. ಕಲ್ಪವೃಕ್ಷದ ಹತ್ರ ಹೋಗಿ ನನಗೆ ಅದು ಕೊಡು ಇದು ಕೊಡು ಅಂದರೆ ಕೊಡುತ್ತೆ. ಆದರೆ ಕಲ್ಪವೃಕ್ಷವನ್ನೇ ನಾನು ತಗೊಂಡು ಬಂದರೆ ನನಗೇನು ಬೇಕೋ ಯಾವಾಗಲೂ ಸಿಗತ್ತೆ. ಕಲ್ಪತರು ಅಂತ ಹೇಳ್ತೀವಿ, ಅದು ಅಷ್ಟೇ. ಹಾಗೆ ಇಲ್ಲಿ ನಾನು ನಿನ್ನನ್ನು ಪ್ರವೇಶಿಸುವಂತಾಗಲಿ. ಎಲೈ ಭಗವಂತನೇ, ಅಂತಹ ನೀನು ನನ್ನನ್ನು ಪ್ರವೇಶಿಸು. ನಾನು ನಿನ್ನನ್ನು ಪ್ರವೇಶಿಸ್ತೀನಿ, ನೀನು ನನ್ನನ್ನು ಪ್ರವೇಶಿಸು. ಭಗವಂತನೇ, ಸಹಸ್ರ ಶಾಖೆ, ಸಾವಿರಾರು ಶಾಖೆಗಳುಳ್ಳ ಅಂತಹ ನಿನ್ನಲ್ಲಿ ನನ್ನ ದೋಷಗಳನ್ನು ತೊಳೆದುಕೊಳ್ಳುತ್ತೇನೆ. ಭಗವಂತ, ನಿನ್ನನ್ನು ಪ್ರವೇಶಿಸಿದಾಗ ನನ್ನ ದೋಷಗಳು ಬೇಕಾದಷ್ಟಿರುತ್ತೆ, ಅದೆಲ್ಲವನ್ನು ನಿನ್ನಲ್ಲಿ ನಾನು ತೊಳ್ಕೊಂಡ್ಬಿಡ್ತೀನಿ. ಯಾಕೆ? ನನಗೆ ಕೀರ್ತಿ ಬೇಕು. ಆದ್ದರಿಂದ ಎಲೈ ವಿಧಾತ, ಹೇಗೆ ನೀರು ತಗ್ಗಿನ ಪ್ರದೇಶಕ್ಕೆ ಹರಿಯುವುದೋ, ಹೇಗೆ ತಿಂಗಳುಗಳು ಸಂವತ್ಸರವನ್ನು ಸೇರುವವೋ, ಹಾಗೆಯೇ ನನ್ನನ್ನು ಅಂದರೆ ಬ್ರಹ್ಮಚಾರಿಗಳನ್ನು ಎಲ್ಲ ಕಡೆಯಿಂದಲೂ ಬಂದು ಸೇರಲಿ. ಪ್ರತಿವೇಶ ಅಸಿ, ನೀನು ವಿಶ್ರಾಂತಿ ಸ್ಥಾನವಾಗಿರುವೆ. ನಾನು ಆ ರೀತಿಯಲ್ಲಿ ಭಗವಂತನನ್ನು ಸೇರಿದಾಗ, ಭಗವಂತ ನನ್ನಲ್ಲಿ ಪ್ರವೇಶಿಸಿದಾಗ, ನನ್ನ ಪಾಪಗಳನ್ನು ತೊಳ್ಕೊಂಡಾಗ ಎಲ್ಲ ಕಡೆಯಿಂದ ಬ್ರಹ್ಮಚಾರಿಗಳು ಬಂದು ನನ್ನನ್ನು ಸೇರಲಿ. ನೋಡಿ, ನಾವು ಯಾವಾಗಲೂ ಯೋಚಿಸೋದುಂಟು, ನಾವು ಹೆಚ್ಚು ಜನರು ಸೇರಬೇಕು ಅಂತೆಲ್ಲ. ಹೊರಗಡೆ ನಾವೇನು ವರ್ಕ್ ಮಾಡೋದೇ ಬೇಕಾಗಿಲ್ಲ. ಅಂದರೆ ಯಾರನ್ನಾದರೂ ಮೆಚ್ಚಿಸ್ಬೇಕು, ಆ ರೀತಿಯಾಗಿ ಮಾತನಾಡಬೇಕು, ಅವ್ರಿಗೆ ಹಣ್ಣು ಹೂವು ಎಲ್ಲ ಕೊಡಬೇಕು, ಗಿಫ್ಟ್ಸ್ ಕೊಡಬೇಕು, ಆಗ ಅವ್ರು ನನ್ನನ್ನು ಇಷ್ಟಪಡ್ತಾರೆ. ಅದು ಎಲ್ಲೋ ಕ್ಷಣಿಕ. ಅದ್ರ ಬದಲು ನಮ್ಮನ್ನು ನಾವು ಒಳಗಡೆ ಶುದ್ಧ ಮಾಡ್ಕೊಳ್ಳೋಣ. ಆ ಅಂತಃಕರಣ ಶುದ್ಧ ಅಂತ ಏನು ಹೇಳ್ತೀವಲ್ಲ, ನಾವು ಶುದ್ಧರಾಗ್ತಾ ಹೋಗೋಣ. ಇದನ್ನೇ ಹೇಳೋದು ಲೌಕಿಕ ಮತ್ತು ಪಾರಮಾರ್ಥಿಕ. ಆ ಲೌಕಿಕಕ್ಕೆ ಹೋಗಿ ನಾವು ಏನೇನೋ ಮಾಡಕ್ಕೆ ಹೋಗ್ತೀವಿ. ಆ ಬ್ರಹ್ಮವಿದ್ಯೆ ನಮ್ಮಲ್ಲಿ ಇದೆ, ಅದನ್ನು ಏನು ಆವರಿಸ್ಬಿಟ್ಟಿದೆ ಆ ಲೌಕಿಕ ವಿದ್ಯೆ. ನಾವು ಹೆಚ್ಚೆಚ್ಚು ಲೌಕಿಕದಲ್ಲೇ ಏನೋ ಸರಿ ಮಾಡಕ್ಕೆ ಹೋಗ್ತೀವಿ, ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಒಳಗಡೆ ನನ್ನಲ್ಲಿ ನಾನು ಅಂತರಂಗ ಶುದ್ಧಿಯನ್ನು ಮಾಡ್ಕೊಳ್ತಾ ಹೋದರೆ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಈ ಪ್ರಯತ್ನ ಮಾಡಿ ನೋಡಿ, ಬಹಳ ಸುಂದರವಾದ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ ನಿಮಗೆಲ್ಲ. ನನ್ನಲ್ಲಿ ನಾನು ಅದನ್ನು ಶುದ್ಧ ಮಾಡ್ಕೊಳ್ತಾ ಹೋಗ್ತಾ ಹೋದಾಗ
ಬೇರೆ ಹೊರಗಡೆದೆಲ್ಲ ತಾನಾಗೆ ಸರಿ ಹೋಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ಅವನು ಕೂಡ ಹೇಳೋದು, ಭಗವಂತ ನೀನು ನನ್ನನ್ನು ಪ್ರವೇಶಿಸು, ನಾನು ನಿನ್ನನ್ನು ಪ್ರವೇಶಿಸ್ತೀನಿ, ಅಲ್ಲಿ ನನ್ನ ಪಾಪಗಳನ್ನೆಲ್ಲ ನಾನು ತೊಳ್ಕೊಂಡ್ಬಿಡ್ತೀನಿ ಅಂತ. ಆಗ ಏನಾಗುತ್ತೆ, ಪ್ರವಾಹಿ ಪ್ರಕಾಶಿಸು, ಆತ್ಮಸ್ವರೂಪವನ್ನು ತೋರಿಸು, ಮಾ ನನ್ನನ್ನು ಹೊಂದುವವನಾಗು. ಸ್ವಾಹ ಎಂಬುದು ಹೋಮ ಮಾಡುವಾಗ, ಹವಿಸನ್ನು ಹಾಕುವಾಗ ಹೇಳುವಂಥದ್ದು. ಇಷ್ಟು ಸುಂದರವಾಗಿದೆ ನೋಡಿ. ಜನರಲ್ಲಿ ನಾನು ಯಶಸ್ವಿಯಾಗಲಿ, ಧನಿಕರಲ್ಲಿ ನಾನು ಹೆಚ್ಚು ಧನವಂತನಾಗಲಿ, ಎಲೈ ಭಗವಂತನೇ ನಿನ್ನನ್ನು ನಾನು ಸೇರಿಕೊಳ್ಳುವಂತಾಗಲಿ. ಸಾವಿರಾರು ಶಾಖೆಗಳುಳ್ಳ ನಿನ್ನಲ್ಲಿ ನಾನು ನನ್ನ ಪಾಪವನ್ನು ತೊಳೆದುಕೊಳ್ಳುತ್ತೇನೆ. ಎಲೈ ವಿಧಾತ, ಹೇಗೆ ನೀರು ತಗ್ಗಿನ ಪ್ರದೇಶಕ್ಕೆ ಹರಿದು ಬರುತ್ತದೆಯೋ, ಹೇಗೆ ತಿಂಗಳುಗಳು ಸಂವತ್ಸರವನ್ನು ಸೇರಿಕೊಳ್ಳುವವೋ, ಹಾಗೆ ನನ್ನಲ್ಲಿಗೆ ಬ್ರಹ್ಮಚಾರಿಗಳು ಎಲ್ಲ ಕಡೆಯಿಂದಲೂ ಬಂದು ಸೇರಲಿ. ನೀನು ಸರ್ವರಿಗೂ ಶಾಂತಿಧಾಮವಾಗಿರುತ್ತೀಯೇ. ನೀನು ನನಗೆ ಆತ್ಮಸ್ವರೂಪವನ್ನು ತೋರಿಸು, ನೀನು ನನ್ನನ್ನು ನಿನ್ನಲ್ಲಿ ಸೇರಿಸಿಕೋ. ಪ್ರಾರ್ಥನೆ. ಎಷ್ಟು ಸುಂದರವಾದ ಮಂತ್ರ ನೋಡಿ. ಮೊದಲು ಮೇಧಾಶಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನನಗೆ ಆ ಮೇಧಾಶಕ್ತಿ ಬೇಕು, ಜ್ಞಾನ ಬೇಕು, ಬುದ್ಧಿ ಬೇಕು. ಅದಾದ ನಂತರ ಐಶ್ವರ್ಯ ಬೇಕು. ಐಶ್ವರ್ಯ ಮೊದಲು ಬಂದು ಆಮೇಲೆ ಮೇಧಾಶಕ್ತಿ ಬಂದರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆದ್ರಿಂದಲೇ ಮೊದಲು ಮೇಧಾಶಕ್ತಿ, ಆ ಜ್ಞಾನವನ್ನು ಪಡ್ಕೊಂಡ್ಮೇಲೆ ನನಗೆ ಐಶ್ವರ್ಯ ಬೇಕು. ಆ ಐಶ್ವರ್ಯ ಬಂದ ಮೇಲೆ ಕೀರ್ತಿನೂ ಬೇಕು ನನಗೆ ಅಂತ ಈ ಉಪನಿಷತ್ತು ಹೇಳುತ್ತೆ. ಸಹಜವಾಗಿ ನೋಡಿ, ನಾವು ಕೂಡ ಮೊದಲು ವಿದ್ಯಾಭ್ಯಾಸವನ್ನು ಮಾಡಿ ಜ್ಞಾನಾರ್ಜನೆ ಮಾಡಿದ ಮೇಲೆ ಎಲ್ಲೋ ಕೆಲಸ ಸಿಕ್ತು, ಎಲ್ಲೋ ಸ್ವಲ್ಪ ಹಣ ಸಿಕ್ತು. ಆ ಹಣ ಸಿಕ್ಕಿದ ಮೇಲೆ ನಾವು ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಕೀರ್ತಿಯನ್ನು ಪಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಜೀವನದಲ್ಲಿ ಲೌಕಿಕದಲ್ಲೂ ಹಾಗೆ ಇಲ್ಲೂ ಕೂಡ ಅಧ್ಯಾತ್ಮದ ಅಧ್ಯಯನದಲ್ಲೂ ಕೂಡ ಹಾಗೆ. ಆದ್ದರಿಂದ ಸ್ವಾಮೀಜಿಯವರು, ವ್ಯಾಖ್ಯಾನಕಾರರು, ಋಷಿಗಳು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮೇಧಾಶಕ್ತಿಗೆ ಮೊದಲ ಸ್ಥಾನ, ಅಂದರೆ ವಿದ್ಯೆಗೆ, ಬುದ್ಧಿಗೆ ಮೊದಲ ಸ್ಥಾನ. ಅದನ್ನು ನಾವು ಪಡ್ಕೊಂಡ ನಂತರವೇ ಅಲ್ಲಿ ಐಶ್ವರ್ಯ ನಮ್ದಾಗಬೇಕು ಅಂತ ಹೇಳ್ತಾರೆ. ಅದರಿಂದಲೇ ಮಕ್ಕಳಿಗೂ ಕೂಡ ಸಣ್ಣ ವಯಸ್ಸಲ್ಲೇ ಮೊಬೈಲ್ ಕೊಡಬೇಡಿ ಅಂತ ನಾನು ಯಾವುದೋ ಒಂದು ಟಾಕ್ ಹೇಳ್ತಾ ಇದ್ರು. ಅವರಿಗೆ ಜ್ಞಾನ ಮೊದಲು, ಬುದ್ಧಿ ಬೇಕು, ಮೇಧಾಶಕ್ತಿ ಬೇಕು. ಆ ನಂತರ ಆ ಮೇಧಾಶಕ್ತಿ ಬೇಕು, ದೃಢಕಾಯರಾಗಿರಬೇಕು, ಇದೆಲ್ಲ ಆಗಬೇಕು ಫಸ್ಟು. ಅದಾದಮೇಲೆ ಅವ್ರಿಗೆ ಐಶ್ವರ್ಯ ಕೊಡೋದ್ರಲ್ಲಿ ಅರ್ಥ ಇದೆ. ಅದಾದಮೇಲೆ ಕೀರ್ತಿಗೋಸ್ಕರ ಕೂಡ ಅವರು ಪ್ರಯತ್ನ ಮಾಡಬೇಕು. ಹೇಗೆ ಈ ಬ್ರಹ್ಮಜ್ಞಾನವನ್ನು, ಈ ಲೌಕಿಕ ಜ್ಞಾನ ಮುಚ್ಚಿಬಿಟ್ಟಿದೆಯೋ, ಆ ಲೌಕಿಕ ಜ್ಞಾನವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕು. ಆ ಲೌಕಿಕ ಜ್ಞಾನವನ್ನು ಕೂಡ ಈ ಬ್ರಹ್ಮಜ್ಞಾನವನ್ನಾಗೆ ಮಾಡ್ಕೊಳ್ಬೇಕು ಅನ್ನೋದು ಋಷಿಗಳು ಹೇಳುವಂಥ ಮಾತು. ಆ ಆವರಿಸ್ಬಿಟ್ಟಿರೋದು ಏನಿದೆ ಲೌಕಿಕ ಜ್ಞಾನ, ಅದನ್ನು ತೆಗೆದು ಹಾಕಬೇಕು. ಆ ಬ್ರಹ್ಮಜ್ಞಾನ ಒಂದೇ ಇದ್ದಾಗಷ್ಟೇ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಋಷಿಗಳು ಹೇಳ್ತಾರೆ. ಬಹಳ ಸುಂದರವಾದ ಮಂತ್ರಗಳು. ಮೇಧಾ ಕಾಮನಿಗೆ ವಿಧಿಸಿದ ಮಂತ್ರ ಮೊದಲನೇದು ನಾವು ನೋಡಿದ್ದು. ಅದಾದ ನಂತರ ಶ್ರೀಕಾಮನಿಗೆ ವಿಧಿಸಿದ ಮಂತ್ರಗಳು, ಅಂದರೆ ಶ್ರೀಯನ್ನು ಪಡ್ಕೊಳ್ಳೋದಕ್ಕೆ. ಆ ನಂತರ ಕೀರ್ತಿಗಾಗಿ ಹೋಮ ಮಂತ್ರಗಳು. ಇವಿಷ್ಟನ್ನು ನೋಡಿದ್ವಿ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಸ್ವಲ್ಪ ನಿಧಾನವಾಗಿ ತಗೊಳ್ತೀನಿ, ಯಾಕಂದರೆ ಇದು ಹೋದ ಸಲ ಹೇಳುವಾಗಲೇ ಎಲ್ಲರೂ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರಿಂದ ಆದಷ್ಟು ಕಡಿಮೆ ಮಂತ್ರಗಳನ್ನೇ ತಗೊಳ್ತಾ ಹೋಗ್ತೀನಿ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಮತ್ತೊಮ್ಮೆ ಲೌಕಿಕ ಜ್ಞಾನ ಮತ್ತು ಈ ಬ್ರಹ್ಮಜ್ಞಾನದ ವಿಚಾರವನ್ನು ನೀವು ಮಾಡಿ ನೋಡಿ. ಹೇಗೆ ನಾವು ದಿನ ಆ ಬ್ರಹ್ಮಜ್ಞಾನದಲ್ಲಿದ್ದರೂ ಕೂಡ ಲೌಕಿಕ ಜ್ಞಾನಕ್ಕೆ ಹೇಗೆ ಜಾರಿಬಿಡ್ತೀವಿ. ಅದು ಜಾರಿದಾಗ ಮತ್ತೆ
ಆಗುವಂಥದ್ದೇನು, ಅದು ವಾಪಸ್ ನಾವು ಮತ್ತೆ ಬರಲಿಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರ ಮಾಡ್ಕೊಳ್ತಾ ಇದ್ದರೆ ನಮ್ಮಲ್ಲಿ ಆ ಸಾಧನೆ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ನಿಲ್ಲಿಸಿರ್ತೇನೆ, ಮತ್ತೆ ಮುಂದುವರಿಸ್ತೇನೆ. असतो मा सद्गमय तमसो मा ज्योतिर्गमय मृत्युर्मा अमृतंगमय ओम शांति 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 हरि ओम श्री गुरुभ्यो नमः हरि ओम।